ಅಂದ್ರೆ ಇಲ್ಲಿಯ ಎಮ್ ಎಲ್ ಎಗಳಿಗೆ ಅವರಿಗೆ ಅವ್ರ ಸಂಬಂಧಿಕರಿಗೆ 3 ಟಿಕೆಟ್ ಕೊಟ್ಟಿದ್ದಕ್ಕಾಗಿ ಶಿಫ್ಟ್ ಮಾಡಿದರು ಅಂತೇಳಿ ಒಂದು ವಾತಾವರಣ ಕ್ರಿಯೇಟ್ ಆಗ್ಯದ. ಅದು ಏನಪ್ಪ ಅಂದರೆ ಒಂದು ರೀತಿ ಬೆಂಗಳೂರಿಗೆ ಅದರ ಘನತೆಗೆ ಪೆಟ್ಟು ಬೀಳುವಂಥ ಕೆಲಸ ಆಗಿದೆ ಅಂತ. ಯಾಕಂದರೆ ಬೆಂಗಳೂರಿನ ಕ್ರಿಕೆಟ್ ಸಲುವಾಗಿ ನಿಮ್ಗೆ ಗೊತ್ತದ ಕ್ರಿಕೆಟ್ ಕಾಶಿ ಇದ್ದಂಗೆ ಅದು ಅಂಥ ಪ್ರಸಂಗದಲ್ಲಿ ಫೈನಲಲ್ಲಿ ಬಂದಿದ್ದು. ಈ ಸಲ ಇನ್ನು ಫೈನಲ್ಗೆ ಬರುವಂಥ RCB ಸಾಧ್ಯತೆಗಳು ಹೆಚ್ಚಿಗಿದ್ದಾವೆ. ಅದರ ಬದಲಾಗಿ ಒಮ್ಮೆಲೆ ಅಹಮದಾಬಾದಲ್ಲೇ 31ನೇ ತಾರೀಕು ಫೈನಲ್ ಇಟ್ಕೊಂಡಿದ್ದು ಮಾತ್ರ ಬೆಂಗಳೂರಿನ ಆಟಗಾರರಿಗೆ ಅಥವಾ ಬೆಂಗಳೂರು ಕ್ಲಬ್ಗೆ ಕ್ರಿಕೆಟ್ ಕ್ಲಬ್ಗೆ ಭಾಳಷ್ಟು ಮನಸ್ಸಿಗೆ ಬೇಜಾರಾಗಿದೆ ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಏನೂ ಆಗಲಿ, ಇದು ಈ ಕಾರಣಕ್ಕೆ ಬಿಟ್ಟರಂತ ವಿರೋಧಿಗಳು ಹೇಳ್ತಾ ಇದ್ದಾರೆ. ಸಹಜವಾಗಿ BJPಗರು ಇಲ್ಲ ಇವರೆಲ್ಲ ಟಿಕೆಟ್ ಕೊಡಲಿಕ್ಕೆ ಹೋದರೂ ಅದು ಬಿಡುಗಡೆ ಆಗುವಂಥ ಅನಿವಾರ್ಯ ಬಂತು, ಬೇರೆ ಕಡೆ ಶಿಫ್ಟ್ ಆಗ್ತದೆ ಅಂತೇಳಿ. ಆದರೆ ಅದನ್ನು BCCI ಹಿಂಗೆ ಹೇಳಿಕೊಳ್ಳಿ ಅಂತೇಳಿ DK ಶಿವರು ಹೇಳ್ತಾ ಇದ್ದಾರೆ. ಎಲ್ಲ ಅವ್ರು ನೋಡೋರು ಹೇಳ್ತಾನೆ ಅವ್ರಿಗೆ ಅಂತೇಳಿ ಅನ್ನುವಂಥ ಮಾತನ್ನು ಅಂದ್ರೆ ಇಲ್ಲೇ ಬೆಂಗಳೂರಿನಿಂದ ಅಲಹಾಬಾದ್ಗೆ ಹೋಗಿದ್ದು ಒಂದು ರೀತಿಯಿಂದ ಬೆಂಗಳೂರಿಗೆ ಕುಂದನ. ಬಟ್ ಇಲ್ಲಾಂದ್ರೆ ಡಿಸಿಷನ್ ತೊಗೊಂಡದಲ್ಲ ಈ IPL ಕ್ರಿಕೆಟ್ ಬೋರ್ಡು ಅಥವಾ BCCI ತೊಗೊಳ್ಳೋದಂತ ಸುದ್ದಿಗಳಿದ್ದಾವೆ. ಆ BCCI ತೆಗೆದುಕೊಂಡಿದ್ದು ಸರಿ ತಪ್ಪು ಅದು ಬೇರೆ ವಿಷಯ. ಆದರೆ ಬೆಂಗಳೂರಿನ ಜನಕ್ಕೆ ಮಾತ್ರ ಪೂರ್ಣ ನಿರಾಶೆ ಆಗಿದ್ದರಲ್ಲಿ ಸಂಶಯನೇ ಇಲ್ಲ. ಯಾಕಂದ್ರೆ ಇನ್ನೂ ಫೈನಲ್ಗೆ ಒಂದು ವೇಳೆ ಫೈನಲ್ ಬೆಂಗಳೂರು ರಾಯಲ್ಸ್ ಬಂದ್ರಪ್ಪ ಅಂದ್ರೆ ಇನ್ನೂ ಒಂದು ರೀತಿಯಿಂದ ಮಾನಸಿಕ ತೊಂದರೆ ಅನುಭವಿಸಲೇ ಎರಡು ಮಾತಿಲ್ಲ. ಅಲಹಾಬಾದ್ದಲ್ಲಿ ಗೊತ್ತದ ಗುಜರಾತ್ ಟೈಟನ್ಸ್ ಬಂದಂತ ಇನ್ನೂ ಖುಷಿ ಪಡ್ತಾರಲ್ಲ ಜನ. ಏನೂ ಅಲ್ಲಿ ಶಿಫ್ಟ್ ಮಾಡುವಂಥ ಸಾಧ್ಯತೆಗಳು ಈಗ ಹೆಚ್ಚಾಗಿದ್ದಾವೆ. ಮೋಸ್ಟ್ಲಿ ಚೇಂಜ್ ಆಗಲಿಕ್ಕಿಲ್ಲ ಅನ್ನೋದು ಮಾತು ಇದ್ದಾವೆ. ಏನೂ ಇರಲಿ, ಈ ಒಂದು ಕ್ವಾಲಿಫೈಯರ್ ಅದೇ ಕಾಲಕ್ಕೆ ಎಲಿಮಿನೇಟರ್ ಕ್ವಾಲಿಫೈರ್ 2 ಫೈನಲ್ ಇವೆಲ್ಲಪ್ಪ ಇದ್ರೆ ಏನು ನಡೀತಾವೆ ಏನು